ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಎಷ್ಟೋ ದಿನಗಳಿಂದ ಕೇಳ್ತಿದ್ರಿ ನೆಕ್ಸಾನ್ ಡಾರ್ಕ್ ಎಡಿಷನ್ ರಿವ್ಯೂ ಮಾಡಿ ಅಂತ. ಈಗ ನಿಮ್ಮ ಮುಂದೆನೇ ಇದೆ. ಇನ್ನು ನೆಕ್ಸಾನ್ ಡಾರ್ಕ್ನಲ್ಲಿ ಎಕ್ಸೆಟ್ ಪ್ಲಸ್ ಮತ್ತು ಎಕ್ಸೆಟ್ ಪ್ಲಸ್ ಆಪ್ಷನಲ್ ವೇರಿಯಂಟ್ಸ್ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಅವೈಲಬಲ್ ಇದೆ. ಜೊತೆಗೆ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ನಾನಿಲ್ಲಿ ರಿವ್ಯೂ ಮಾಡ್ತಾ ಇರೋದು ನೆಕ್ಸಾನ್ ಡಾರ್ಕ್ ಎಕ್ಸೆಟ್ ಪ್ಲಸ್ ಡೀಸೆಲ್ ಮ್ಯಾನ್ಯುಯಲ್ ವೇರಿಯಂಟ್. ರೆಗ್ಯುಲರ್ ನೆಕ್ಸಾನ್ ರಿವ್ಯೂನು ನಾನು ಮಾಡಿದ್ದೀನಿ. ಅದನ್ನು ನೋಡಬೇಕು ಅಂದರೆ ಐ ಬಟನ್ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ. ಈ ಕಾರ್ನ ರಿವ್ಯೂ ಮಾಡೋದಕ್ಕೆ ತುಮಕೂರಿನಲ್ಲಿರುವಂಥ ಟಾಟಾ ಡೀಲರ್ಶಿಪ್ ಶ್ರೀ ಆಟೋಗೆ ಬಂದಿದ್ದೀನಿ. ಈಗ ಡೈರೆಕ್ಟಾಗಿ ಈ ಕಾರ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೆಕ್ಸಾನ್ ಎಕ್ಸೆಟ್ ಪ್ಲಸ್ ಡಾರ್ಕ್ನಲ್ಲಿ ಸ್ಮಾರ್ಟ್ ಕೀ ಪ್ರೊವೈಡ್ ಮಾಡಿದ್ದಾರೆ. ಕೀನ ಬ್ಯಾಕ್ ಸೈಡ್ ಟಾಟಾ ಲೋಗೋ ಇದೆ. ಇನ್ನು ಫ್ರಂಟ್ನಲ್ಲಿ ಲಾಕ್, ಅನ್ಲಾಕ್, ಬೂಟ್ ಓಪನ್ ಬಟನ್ ಮತ್ತು ಫಾಲೋ ಮಿ ಹೋಮ್ ಬಟನ್ ಕೊಟ್ಟಿದ್ದಾರೆ. ನೆಕ್ಸಾನ್ ಡಾರ್ಕ್ ಯಾವುದೇ ಆ್ಯಂಗಲಿಂದ ನೋಡೋದಕ್ಕೆ ಸೂಪರ್ ಕೂಲಾಗಿ ಕಾಣುತ್ತೆ. ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ. ಪಿಯಾನೋ ಬ್ಲ್ಯಾಕ್ನಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಅದರ ಸೆಂಟರ್ನಲ್ಲಿ ಟಾಟಾ ಲೋಗೋ ಇದೆ. ಗ್ರಿಲ್ ಕೆಳಗೆ ಗ್ರೇ ಕಲರ್ನ ಸ್ಟ್ರಿಪ್ ಇದೆ. ಅದು 2 ಹೆಡ್ ಲ್ಯಾಂಪಿಗೆ ಎಕ್ಸ್ಟೆಂಡ್ ಆಗಿರೋದು ನೋಡ್ಬೋದು. ಇನ್ನು ಬಂಪರ್ ಕೂಡ ಫುಲ್ ಬ್ಲ್ಯಾಕ್ ಫಿನಿಶಿಂಗ್ ಇದೆ ಮತ್ತು ಸ್ಕಿಡ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಸಿಲ್ವರ್ ಕಲರ್ನಲ್ಲಿ. ಡ್ಯುಯಲ್ ಚೇಂಬರ್ ಹೆಡ್ ಲ್ಯಾಂಪ್ ಸೆಟಪ್ ಇದೆ. ಲೋ ಬೀಮಿಗೆ ಪ್ರೊಜೆಕ್ಟರ್ಸ್ ಮತ್ತು ಹೈ ಬೀಮಿಗೆ ನಾರ್ಮಲ್ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಜೊತೆಗೆ ಡ್ಯುಯಲ್ ಫಂಕ್ಷನ್ ಇರುವಂಥ LED DRLs ಇದೆ. ಇಲ್ಲಿ ಹ್ಯಾಲೋಜನ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಟಾಟಾ ನೆಕ್ಸಾನ್ನ ಮೈನ್ ಕಾಂಪಿಟೇಟರ್ಸ್ ನೋಡೋದಾದರೆ ಮಾರುತಿ ಸುಜುಕಿ ಬ್ರೆಜಾ, ಹ್ಯುಂಡೈ ವೆನ್ಯೂ, ಕಿಯಾ ಸೋನೆಟ್, ಮಹೀಂದ್ರ XUV300 ಮತ್ತು ಟೊಯೋಟಾ ಅರ್ಬನ್ ಕ್ರೂಸರ್. ಈಗ ನೀವು ನೋಡ್ತಾ ಇರೋದು ನೆಕ್ಸಾನ್ ಡಾರ್ಕ್ ಎಡಿಷನ್ನ ಸೈಡ್ ಪ್ರೊಫೈಲ್. ಈ ಕಾರ್ನಲ್ಲಿ 16 ಇಂಚ್ ಚಾರ್ಕೋಲ್ ಕಲರ್ ಇರುವಂಥ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ತುಂಬ ಸ್ಟೈಲಿಶ್ ಆಗಿದೆ ನೋಡೋದಕ್ಕೆ. ಇನ್ನು ಟೈರ್ನ ಸೈಜ್ ಬಂದು 215/60 R16 ಇದೆ. ನೆಕ್ಸಾನ್ನಲ್ಲಿ ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಇದು ನೋಡೋದಕ್ಕೆ ತುಂಬ ರಗಡ್ ಆಗಿ ಕಾಣುತ್ತೆ. 2 ಹೆಡ್ ಲ್ಯಾಂಪ್ ಹತ್ರ ನೆಕ್ಸಾನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಮತ್ತು 2 ಸೈಡ್ನಲ್ಲಿ ಡಾರ್ಕ್ ಮಸ್ಕಾಟ್ ಕೂಡ ಇದೆ. ಬಾಡಿ ಕಲರ್ಡ್ ORVM ಕೊಟ್ಟಿದ್ದಾರೆ. ORVM ಅಂದರೆ ಔಟ್ಸೈಡ್ ರೇರ್ ವ್ಯೂ ಮಿರರ್. ಟರ್ನ್ ಇಂಡಿಕೇಟರ್ಸ್ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಇದನ್ನು ಎಲೆಕ್ಟ್ರಿಕಲಿ ಆಪರೇಟ್ ಮಾಡ್ಬೋದು ಮತ್ತು ಆಟೋ ಫೋಲ್ಡ್ ಫಂಕ್ಷನ್ ಇದೆ. ವಿಂಡೋ ಲೈನ್ನಲ್ಲಿ ಸಿಲ್ವರ್ ಕಲರ್ನ ಸಿರಾಮಿಕ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಅದು ಟೇಪರ್ ಆಗಿದೆ. A ಪಿಲ್ಲರ್, B ಪಿಲ್ಲರ್ ಮತ್ತು C ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ. ಇಲ್ಲಿ ಮ್ಯಾಟ್ ಫಿನಿಶ್ ಏನು ಕಾಣ್ತಿದೆ ಅದು ಸ್ಟಿಕ್ಕರ್ ಹಾಕಿರ್ತಾರೆ. ಇನ್ನು ರೂಫ್ ಬಂದು ಫುಲ್ ಬ್ಲ್ಯಾಕ್ ಕಲರಲ್ಲಿದೆ. ಸ್ಪೋರ್ಟಿ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಶಾರ್ಕ್ ಫಿನ್ ಆಂಟೆನಾ ಇದೆ. ಟಾಟಾದವರು ನೆಕ್ಸಾನ್ ಆಲ್ಟ್ರೋಸ್, ಹ್ಯಾರಿಯರ್ ಮತ್ತು ರೀಸೆಂಟಾಗಿ ಸಫಾರಿ ಡಾರ್ಕ್ ಎಡಿಷನ್ ಕೂಡ ಲಾಂಚ್ ಮಾಡಿದ್ದಾರೆ. ಈ ಕಾರ್ನಲ್ಲಿ 44 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಲಿಡ್ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರೋದು ನೆಕ್ಸಾನ್ ಡಾರ್ಕ್ ಬ್ಯಾಕ್ ಪ್ರೊಫೈಲ್. ಸಿಲ್ವರ್ ಎಕ್ಸ್ ಫ್ಯಾಕ್ಟರ್ನ ಸೆಂಟರ್ನಲ್ಲಿ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಅದರ ಕೆಳಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಇಲ್ಲಿ ನೆಕ್ಸಾನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅದನ್ನು ಕ್ರೋಮ್ನಲ್ಲಿ ಕೊಟ್ಟಿಲ್ಲ, ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಟೈಪ್ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಮತ್ತು ಟೈಲ್ ಲ್ಯಾಂಪಲ್ಲಿ 2 ಲೈನ್ಸ್ ಇದೆ. ಟರ್ನ್ ಇಂಡಿಕೇಟರ್ ಮತ್ತು ರಿವರ್ಸಿಂಗ್ ಲ್ಯಾಂಪ್ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಮೇಲೆ ದೊಡ್ಡದಾಗಿರುವಂಥ ಸ್ಪಾಯ್ಲರ್ ಇದೆ. ಅದರ ಕೆಳಗೆ ಇಂಟಿಗ್ರೇಟ್ ಆಗಿರುವಂಥ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ವೋಕಲ್ ಫಾರ್ ಲೋಕಲ್ ಸ್ಟಿಕರಿಂಗ್. ಇನ್ನು ಈ ವೇರಿಯಂಟ್ನಲ್ಲಿ ರೇರ್ ಡಿಫಾಗರ್, ವಾಷರ್ ಮತ್ತು ವೈಪರ್ ಇದೆ. ಇಲ್ಲಿ ಸಿಂಹ ಮತ್ತು ಅದರ ಮರಿಯ ಸ್ಟಿಕರಿಂಗ್ ಕೊಟ್ಟಿದ್ದಾರೆ. ಬಂಪರ್ನ 2 ಸೈಡ್ನಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಇನ್ನು ರಿಫ್ಲೆಕ್ಟರ್ಸ್ನ ಪ್ಲೇಸ್ ಮಾಡಿರೋಂಥ ಜಾಗದಲ್ಲಿ ತುಂಬ ಎಡ್ಜಸ್ ಇದೆ. ಈ ಆ್ಯಂಗಲಿಂದ ನೋಡ್ಬೋದು. ಇನ್ನು ರಿಫ್ಲೆಕ್ಟರ್ಸ್ನಲ್ಲಿ ಟ್ರೈಯಾರೋ ಶೇಪ್ಸ್ ಯೂಸ್ ಮಾಡಿರೋದು ನೋಡ್ಬೋದು. ಬಂಪರ್ನಲ್ಲೂ ಕೂಡ ಟ್ರೈಯಾರೋ ಶೇಪ್ಸ್ ಇದೆ ಮತ್ತು 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿಲ್ವರ್ ಕಲರ್ನ ಸ್ಕಿಡ್ ಪ್ಲೇಟ್ ಇದೆ, ಬಾಟಮಲ್ಲಿ ಇದೆ ನೋಡ್ಬೋದು. ಟೇಲ್ ಗೇಟ್ ಓಪನ್ ಮಾಡೋದಕ್ಕೆ ರಿಮೋಟ್ ಯೂಸ್ ಮಾಡ್ಬೋದು ಮತ್ತು ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ. ಈ ವೇರಿಯಂಟ್ನಲ್ಲಿ ರೇರ್ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ. ನೆಕ್ಸಾನ್ನಲ್ಲಿ 350 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಬೂಟ್ನ ಲೆಫ್ಟ್ ಸೈಡ್ನಲ್ಲಿ ಲೈಟ್ ಕೊಟ್ಟಿದ್ದಾರೆ ಮತ್ತು 2 ಸೈಡ್ನಲ್ಲಿ 3 kg ಕೆಪಾಸಿಟಿ ಇರುವಂಥ ಹುಕ್ಸ್ ಇದೆ. ಈ ಕಾರ್ನಲ್ಲಿ ಪಂಕ್ಚರ್ ರಿಪೇರ್ ಕಿಟ್ ಕೊಡ್ತಾರೆ. ಈ ಟ್ರೇ ಕೆಳಗೆ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಟೈರ್ನ ಸೈಜ್ 195/60 R16 ಇದೆ. ಸ್ಪೇರ್ ವೀಲ್ಗೆ ಬೇಕಿರುವಂಥ ಟೂಲ್ಸ್ ಕೂಡ ಇಲ್ಲೇ ಇದೆ. ಟೈಲ್ ಗೇಟ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟಿಗೆ ಲಿವರ್ ಇದೆ ಮತ್ತು ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಈಗ ರೇರ್ ಸೀಟಿಗೆ ಹೋಗೋಣ. ಡೋರ್ ಇಂಟೀರಿಯರ್ ಕೂಡ ಫುಲ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ನ ಡೋರ್ ಹ್ಯಾಂಡಲ್, ಇದು ಲಾಕ್, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಟ್ವಿಟರ್ ಪ್ಲೇಸ್ಮೆಂಟ್ ಮತ್ತು ಇದು ಸ್ಪೀಕರ್ನ ಪ್ಲೇಸ್ಮೆಂಟ್.
ಇಲ್ಲಿ ಪಾಕೆಟ್ ಇದೆ ಮತ್ತು ಬ್ಯಾಕ್ ಸೈಡ್ 2 ಡೋರ್ಸ್ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ. ಇನ್ನು ಸೀಟ್ ನೋಡೋದಾದರೆ ಬ್ಲ್ಯಾಕ್ ಕಲರ್ನ ಲೆದರೆಟ್ ಸೀಟ್ ಅಪಾಲ್ಸ್ಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ಪರ್ಫೋರೇಷನ್ಸ್ ಇದೆ. ಲೆದರೆಟ್ ಅಂದರೆ ಆರ್ಟಿಫಿಷಿಯಲ್ ಲೆದರ್ ಅಂತ. ಇನ್ನು ಬ್ಯಾಕ್ ಸೈಡ್ನಲ್ಲಿ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ ಮತ್ತು ಸೆಂಟರ್ ಆರ್ಮ್ರೆಸ್ಟ್ ಇದೆ. ಇದರಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಬ್ಯಾಕ್ ಸೈಡ್ ಸೀಟು 60-40 ಸ್ಪ್ಲಿಟ್ ಇದೆ. ಇದನ್ನು 100% ಫ್ಲ್ಯಾಟ್ ಫೋಲ್ಡ್ ಮಾಡ್ಬೋದು. ಲಿವರ್ ಇಲ್ಲಿದೆ. ಈಗ ಒಳಗೆ ಕೂರೋಣ. ನೆಕ್ಸಾನ್ ತುಂಬ ಸ್ಪೇಷಿಯಸ್ ಆಗಿದೆ. ಒಳ್ಳೆ ಲೆಗ್ ರೂಮ್ ಮತ್ತು ನೀ ರೂಮ್ ಇದೆ. ಇನ್ನು 3 ಜನ ಆರಾಮಾಗಿ ಕೂರೋ ಅಷ್ಟು ಸ್ಪೇಸ್ ಇದೆ. ಫ್ರಂಟ್ ಸೀಟ್ನಲ್ಲಿ ಯಾವುದೇ ಪಾಕೆಟ್ ಕೊಟ್ಟಿಲ್ಲ. ಹಿಂದೆ ಕೂರೋ ಪ್ಯಾಸೆಂಜರ್ಸ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ ಮತ್ತು ಹುಕ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಇದೆ. ಈ ಸೈಡ್ನಲ್ಲೂ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಮತ್ತು ಹುಕ್ ಕೊಟ್ಟಿದ್ದಾರೆ. ರೇರ್ ಪ್ಯಾಸೆಂಜರ್ಸಿಗೆ AC ವೆಂಟ್ಸ್ ಇದೆ. ಈಗ ನೀವು ನೋಡ್ತಾ ಇರೋದು ನೆಕ್ಸಾನ್ ಡಾರ್ಕ್ ಡ್ಯಾಶ್ ಬೋರ್ಡ್ ಲುಕ್. ನೋಡೋದಕ್ಕೆ ಫುಲ್ ಡಾರ್ಕ್ ಆಗಿ ಕಾಣ್ತಿದೆ. ಈಗ ಡ್ರೈವರ್ ಸೀಟಿಗೆ ಹೋಗಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ, ನಡೀರಿ. 2 ಸೈಡ್ ಬಿ ಪಿಲ್ಲರ್ನಲ್ಲಿ ಹುಕ್ಸ್ ಇದೆ. ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ರಿಕ್ವೈರ್ಡ್ ಸೆನ್ಸರ್ ಇದೆ ಮತ್ತು ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಈ ಡೋರ್ ಕೂಡ ಫುಲ್ ಬ್ಲ್ಯಾಕ್ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಡೋರ್ ಹ್ಯಾಂಡಲ್. ಇದು ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್. ಟ್ವಿಟರ್ನ ಪ್ಲೇಸ್ಮೆಂಟ್, ಸ್ಪೀಕರ್ನ ಪ್ಲೇಸ್ಮೆಂಟ್ ಮತ್ತು ದೊಡ್ಡದಾಗಿರೋಂಥ ಪಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಇದೆ. ಫ್ರಂಟ್ 2 ಡೋರ್ಸ್ನಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಇದು ವಾರ್ವೇಮ್ನ ಕಂಟ್ರೋಲರ್. 6 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೊಟ್ಟಿದ್ದಾರೆ. ಇದು ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ, ಇದು ಇನ್ಕ್ಲಿನೇಷನ್ಗೆ ಮತ್ತು ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ. ಫ್ರಂಟ್ 2 ಸೀಟ್ನಲ್ಲೂ ಕೂಡ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಸೈಡ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಫ್ರಂಟ್ 2 ಸೀಟ್ನ ಹೆಡ್ರೆಸ್ಟ್ನಲ್ಲಿ ಡಾರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಒಳಗೆ ಕೂರೋಣ. ನೆಕ್ಸಾನಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಲೆಫ್ಟ್ ಸೈಡ್ನಲ್ಲಿದೆ. ಇಗ್ನಿಷನ್ ಆನ್ ಮಾಡೋಣ. ಈ ಕಾರ್ನಲ್ಲಿ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಟ್ಯಾಕೋಮೀಟರ್ ಇದೆ. ರೈಟ್ ಸೈಡ್ನಲ್ಲಿ ಫ್ಯೂಯಲ್ ಲೆವೆಲ್ ಮತ್ತು ಟೆಂಪರೇಚರ್ ನೋಡ್ಬೋದು. ಸೆಂಟರ್ನಲ್ಲಿರುವಂಥ MID ಯೂನಿಟ್ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಿಯರಿಂಗ್ ಮೌಂಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. MID ಯೂನಿಟ್ನಲ್ಲಿ ಸ್ಪೀಡ್, ಡಿಸ್ಟೆನ್ಸ್ ಟು ಎಂಟಿ, ಟ್ರಿಪ್ ಮೀಟರ್ ಮತ್ತು ಬೇಸಿಕ್ ಡಾಟಾನ ನೋಡ್ಬೋದು. ಲೆದರ್ ರ್ಯಾಪ್ ಇರುವಂಥ ಡಿ ಕಟ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ. ತುಂಬಾ ಗ್ರಿಪ್ಪಿಯಾಗಿದೆ. ಸೆಂಟರ್ನಲ್ಲಿ ಟಾಟಾ ಲೋಗೋ ಇದೆ. ಲೆಫ್ಟ್ ಸೈಡ್ನಲ್ಲಿ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ರೈಟ್ ಸೈಡ್ನಲ್ಲಿ ಖಾಲಿ ಇದೆ, ಅಂದರೆ ಈ ವೇರಿಯಂಟ್ನಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿಲ್ಲ. ಲೆಫ್ಟ್ ಸೈಡ್ನಲ್ಲಿ ವೈಪರ್ ಟಾಗಲ್ ಸ್ವಿಚ್ ಇದೆ ಮತ್ತು ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಈ ಸ್ಟಿಯರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಗ್ಲಾಸಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಎ ಪಿಲ್ಲರ್ ಕೂಡ ಬ್ಲ್ಯಾಕ್ಔಟ್ ಆಗಿದೆ. ಟೋಟಲ್ ಆಗಿ ಇಂಟೀರಿಯರ್ ಫುಲ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಈ ವೇರಿಯಂಟ್ನಲ್ಲಿ ಹಾರ್ಮನ್ ಕಡೆಯಿಂದ 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಬ್ಲೂಟೂತ್, FM ಮತ್ತು USB ಆಪ್ಷನ್ ಇದೆ. ಮತ್ತು ಈ ಕಾರ್ನಲ್ಲಿ 4 ಸ್ಪೀಕರ್ ಮತ್ತು 4 ಟ್ವಿಟರ್ ಇರುವಂಥ JBL ಮ್ಯೂಸಿಕ್ ಸಿಸ್ಟಮ್ ಇದೆ. ಕಾರ್ ರನ್ನಿಂಗಲ್ಲಿ ರಿವರ್ಸ್ ಕ್ಯಾಮ್ರಾ ಆನ್ ಮಾಡ್ಬೋದು. ಇದರಲ್ಲಿ ಡೈನಮಿಕ್ ಗೈಡ್ ವೇಸ್ ಕೊಟ್ಟಿದ್ದಾರೆ ಮತ್ತು ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಸಿಸ್ಟಮ್ ಕೆಳಗೆ ಹಜಾರ್ಡ್ ಲೈಟ್ ಸ್ವಿಚ್ ಇದೆ ಮತ್ತು 2 AC ವೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸಾನ್ ಅಂತ ಬ್ಯಾಡ್ಜಿಂಗ್ ಇದೆ. ಮುಂಚೆ ಬರ್ತಿದ್ದಂಥ ಗಾಡಿನಲ್ಲಿ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಕೊಟ್ಟಿದ್ದರು. ಡ್ಯಾಶ್ ಬೋರ್ಡ್ ಕೂಡ ಫುಲ್ ಬ್ಲ್ಯಾಕ್ ಕಲರಲ್ಲಿ ಇದೆ ಮತ್ತು ಇದರಲ್ಲಿ ಟ್ರೈ ಆರೋ ಶೇಪ್ ಡಿಸೈನ್ ಇದೆ. ಈ ವೇರಿಯಂಟ್ನಲ್ಲಿ ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದು AC ಆನ್ ಮಾಡೋದಕ್ಕೆ ಮತ್ತು ಇದು ಆಫ್ ಮಾಡೋದಕ್ಕೆ. ಇದು ಫಾಗ್ ಲ್ಯಾಂಪ್ ಸ್ವಿಚ್ ಮತ್ತು ಡಮ್ಮಿ ಸ್ವಿಚಸ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಲಾಕಿಂಗ್ ಮತ್ತು ಬೂಟ್ ಓಪನ್ ಮಾಡೋದಕ್ಕೆ ಬಟನ್ ಇದೆ. ಇಲ್ಲಿ 12 ವೋಲ್ಟ್ ಪೋರ್ಟ್, USB ಪೋರ್ಟ್ ಇದೆ. ಇದರಲ್ಲಿ ಆಕ್ಸ್ ಪೋರ್ಟ್ ಕೊಟ್ಟಿಲ್ಲ. ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಲಿವರ್. ನೆಕ್ಸಾನ್ ಡಾರ್ಕ್ನಲ್ಲಿ ಆಟೋಮೆಟಿಕ್ ಕೂಡ ಬರುತ್ತೆ. ಇಲ್ಲಿ ಇಂಜಿನ್ ಮೋಡ್ ಸ್ವಿಚ್ ಮಾಡೋದಕ್ಕೆ ನಾಬ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿಟಿ, ಎಕಾನಮಿ ಮತ್ತು ಸ್ಪೋರ್ಟ್ ಮೋಡ್ ಇದೆ. ಇಲ್ಲಿ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. ಅದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ ಮತ್ತು ಇದು ಸ್ಲೈಡಬಲ್ ಡೋರ್. ಅದರ ಪಕ್ಕ ಹ್ಯಾಂಡ್ ಬ್ರೇಕ್ ಇದೆ. ನೆಕ್ಸಾನ್ನಲ್ಲಿ ದೊಡ್ಡದಾಗಿರುವಂಥ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಲೈಟ್ ಇದೆ, ಕೂಲಿಂಗ್ ಆಪ್ಷನ್ ಇದೆ. ಇಲ್ಲಿ ಹುಲಿ ಚಿತ್ರ ಕೊಟ್ಟಿರೋದು ನೋಡ್ಬೋದು. ಇದು ಟ್ಯಾಬ್ಲೆಟ್ ಹೋಲ್ಡರ್. ಕೋ ಡ್ರೈವರಿಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಡೇ ಆ್ಯಂಡ್ ನೈಟ್ ಮ್ಯಾನ್ಯುಯಲ್ IRVM. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ LED ನಲ್ಲಿ.
ಇದು ಸನ್ಗ್ಲಾಸ್ ಹೋಲ್ಡರ್ ಮತ್ತು ಇದು ಮೈಕ್ನ ಪ್ಲೇಸ್ಮೆಂಟ್. ಫುಲ್ ಬ್ಲ್ಯಾಕ್ ಇರೋದಕ್ಕೆ ಅಷ್ಟೊಂದು ಕಾಣ್ತಿಲ್ಲ. ನೆಕ್ಸಾನ್ ಡಾರ್ಕ್ ಎಕ್ಸೆಟ್ ಪ್ಲಸ್ನಲ್ಲಿ ಸನ್ರೂಫ್ ಬರೋದಿಲ್ಲ, ಅದು ಎಕ್ಸೆಟ್ ಪ್ಲಸ್ ಆಪ್ಷನಲ್ ವೇರಿಯಂಟ್ನಲ್ಲಿ ಬರುತ್ತೆ. ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಫ್ಯೂಯಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸಾನ್ನಲ್ಲಿ 2 BS6 ಇಂಜಿನ್ ಆಪ್ಷನ್ಸ್ ಬರುತ್ತೆ. ಮೊದಲನೇದಾಗಿ 1.2 ಲೀಟರ್ ರೆವಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಇದು 120 ಹಾರ್ಸ್ ಪವರ್ ಮತ್ತು 170 ನ್ಯೂಟನ್ ಮೀಟರ್ ಅಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಇಂಜಿನ್ಗೆ 17 km/ಲೀಟರ್ ಅಷ್ಟು ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ. ಮತ್ತು ಎರಡನೇದಾಗಿ ಇಲ್ಲಿ ನೀವು ನೋಡ್ತಿರುವಂಥ 1.5 ಲೀಟರ್ ರೆವಟಾರ್ಕ್ ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್. ಇದು 110 ಹಾರ್ಸ್ ಪವರ್ ಮತ್ತು 260 ನ್ಯೂಟನ್ ಮೀಟರ್ ಅಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಇಂಜಿನ್ಗೆ 22 km/ಲೀಟರ್ ಅಷ್ಟು ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ. ನೆಕ್ಸಾನ್ ಡಾರ್ಕ್ನಲ್ಲಿ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2 ಆಪ್ಷನ್ಸ್ ಇದೆ. ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ನೆಕ್ಸಾನ್ ಡಾರ್ಕ್ ಎಕ್ಸೆಟ್ ಪ್ಲಸ್ ಡೀಸೆಲ್ ಮ್ಯಾನ್ಯುಯಲ್ ವೇರಿಯಂಟ್. ಇದರ ತುಮಕೂರು ಅಥವಾ ಬೆಂಗಳೂರಿನ ಆನ್ ರೋಡ್ ಪ್ರೈಸ್ ನೋಡೋದಾದರೆ 14,70,000 ಆಗುತ್ತೆ. ಇದು ವೇರಿ ಆಗ್ಬೋದು ನೀವು ತೊಗೊಳ್ಳೋಂಥ ಇನ್ಶೂರೆನ್ಸ್, ಅಕ್ಸೆಸರೀಸ್ ಮತ್ತು ಆಫರ್ಸ್ ಮೇಲೆ. ನೆಕ್ಸಾನ್ ಬಗ್ಗೆ ಬೇರೆ ಏನೇ ಡೀಟೇಲ್ಸ್ ಬೇಕಿದ್ರೂ ರೆಗ್ಯುಲರ್ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಬೇಕು ಅಂದರೆ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ. ಇನ್ನು ಕೊನೆಯದಾಗಿ ನೆಕ್ಸಾನ್ ಡಾರ್ಕ್ನ ಸೇಫ್ಟಿ ಫೀಚರ್ಸ್ ನೋಡೋದಾದರೆ 2 ಏರ್ ಬ್ಯಾಗ್ಸ್, ABS ವಿತ್ EBD, ಎಲೆಕ್ಟ್ರಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಟ್ರ್ಯಾಕ್ಷನ್ ಕಂಟ್ರೋಲ್, ರೋಲ್ ಓವರ್ ಮಿಟಿಗೇಷನ್, ಹೈಡ್ರಾಲಿಕ್ ಬ್ರೇಕ್ ಅಸಿಸ್ಟ್, ಹಿಲ್ ಹೋಲ್ಡ್ ಕಂಟ್ರೋಲ್, ಬ್ರೇಕ್ ಡಿಸ್ಕ್ ವೈಪಿಂಗ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್, ಚೈಲ್ಡ್ ಸೇಫ್ಟಿ ಲಾಕ್, ಸ್ಪೀಡ್ ಸೆನ್ಸಿಂಗ್ ಆಟೋಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋಡೋರ್ ಅನ್ಲಾಕ್, ಪಂಕ್ಚರ್ ರಿಪೇರ್ ಕಿಟ್, ಎಮರ್ಜೆನ್ಸಿ ಎಕ್ಸಿಟ್, ಸೆಂಟ್ರಲ್ ಲಾಕಿಂಗ್ ಮತ್ತು ಇಂಜಿನ್ ಇಮೊಬಿಲೈಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸಾನ್ ಡಾರ್ಕ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮತ್ತು ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.